ನಮಸ್ಕಾರ ಸ್ನೇಹಿತರೆ. 2026-27ನೇ ಶೈಕ್ಷಣಿಕ ಸಾಲಿನಿಂದ ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳಲ್ಲಿ PUC ಕಾಲೇಜುಗಳಲ್ಲಿ ಘಟಕ ಆಧಾರಿತ ಮೌಲ್ಯಮಾಪನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ LBAನ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ವಿದ್ಯಾರ್ಥಿಗಳ ಒಂದು ಕಲಿಕಾ ಮಟ್ಟವನ್ನು ನಿರಂತರವಾಗಿ ವ್ಯಾಲ್ಯೂಯೇಷನ್ ಮಾಡಿ ಪ್ರತಿ ವಿಷಯದ ಒಂದು ಘಟಕ ಮಟ್ಟದಲ್ಲಿ ಯೂನಿಟ್ ವೈಸ್ ಅವರ ಒಂದು ವಿದ್ಯಾರ್ಥಿಗಳ ಒಂದು ತಿಳುವಳಿಕೆಯನ್ನು ಅರಿತುಕೊಳ್ಳೋದ್ರ ಜೊತೆಗೆ ಅವರ ಒಂದು ಆ್ಯನ್ಯುವಲ್ ಎಕ್ಸಾಮ್ಸ್ನ ಒಂದು ರಿಸಲ್ಟನ್ನು ಉತ್ತಮಪಡಿಸ್ತಕ್ಕಂಥ ಒಂದು ಇಂಟೆನ್ಷನ್ದಿಂದ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಅಂದರೆ 2026-27ನೇ ಸಾಲಿನಿಂದ ರಾಜ್ಯದ ಎಲ್ಲ ಸರ್ಕಾರಿ PUC ಕಾಲೇಜುಗಳಾಗಿರ್ಬೋದು, ಅನುದಾನಿತ ಏಡೆಡ್ PUC ಕಾಲೇಜುಗಳಾಗಿರ್ಬೋದು ಅಥವಾ ಅನ್ಎಡೆಡ್ PUC ಕಾಲೇಜುಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಪದವಿ ಪೂರ್ವ ತರಗತಿಗಳಿಗೆ ಅಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಒಂದು ವಿದ್ಯಾರ್ಥಿಗಳಿಗೆ ಘಟಕ ಆಧಾರಿತ ಮೌಲ್ಯಮಾಪನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಒಂದು ಸಿಸ್ಟಮನ್ನು ಕಂಪಲ್ಸರಿಯಾಗಿ ಜಾರಿಗೆ ತರಲು ವಿದ್ಯಾರ್ಥಿಗಳ ಒಂದು ಮೌಲ್ಯಮಾಪನವನ್ನು ಗ್ರೇಡ್ ಆಧಾರಿತವಾಗಿ ನಿರ್ವಹಿಸಲು ತೀರ್ಮಾನಿಸಲಾಗಿದೆ. ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಒಂದಿಷ್ಟು ಏನಪ್ಪಾ ಅಂದರೆ ಗೈಡ್ಲೈನ್ಸನ್ನು ಸೂಚಿಸಲಾಗಿದೆ. ಸೊ ಈ ಒಂದು ವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಅಥವಾ ಮೌಲ್ಯಮಾಪನ ಪ್ರಕ್ರಿಯೆ ಮತ್ತು ಉಪನ್ಯಾಸಕರ ಒಂದು ಉಪನ್ಯಾಸಕರ ಜವಾಬ್ದಾರಿಗಳು ಏನಿರ್ತದೆ ಅನ್ನೋದನ್ನು ನೋಡೋದಾದರೆ LBAಗಳ ಸಂಖ್ಯೆ ಅಂದರೆ ಘಟಕ ಆಧಾರಿತ ಮೌಲ್ಯಮಾಪನಗಳ ಸಂಖ್ಯೆ ಎಷ್ಟಿರ್ತದಪ್ಪ ಅಂದರೆ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಫಾರ್ ಎಕ್ಸಾಂಪಲ್ 2026-27ನೇ ಅಕಾಡೆಮಿಕ್ನಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕಡ್ಡಾಯವಾಗಿ 10 ಘಟಕ ಆಧಾರಿತ ಮೌಲ್ಯಮಾಪನಗಳನ್ನು LBA ಒಂದು ಯೂನಿಟ್ ಟೆಸ್ಟನ್ನು ಮಾಡಬೇಕಾಗುತ್ತೆ. ಈ ಉದ್ದೇಶಕ್ಕಾಗಿ ಪ್ರತಿ ವಿಷಯದ ಪಠ್ಯವಸ್ತುವನ್ನು ಏನಪ್ಪ ಅಂದರೆ 10 ಘಟಕಗಳಾಗಿ ವಿಭಾಗಿಸಿ ಇಲಾಖೆಯಿಂದಲೇ ಈ ಒಂದು 10 ಯೂನಿಟ್ಸ್ ಯಾವುವು ಅಂತಕ್ಕಂಥದ್ದನ್ನು ಡಿಪಾರ್ಟ್ಮೆಂಟ್ ವತಿಯಿಂದ ಅವರು ಡಿವೈಡ್ ಮಾಡಿ ಕೊಡ್ತಾರೆ. ಜೊತೆಗೆ ಪ್ರತಿ ಘಟಕಕ್ಕೆ ಅನುಗುಣವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖೆಯಿಂದ ಸಿದ್ಧಪಡಿಸಿ ನೀಡಲಾಗುತ್ತೆ. ಇನ್ನು ಕ್ವಶನ್ ಪೇಪರ್ ಸಿದ್ಧತೆ ಅಥವಾ LBAನ ಒಂದು ಕ್ವಶನ್ ಪೇಪರ್ ಒಂದು ಪ್ರಿಪ್ರೇಷನ್ ಯಾವ ರೀತಿ ಇರುತ್ತಪ್ಪ ಅಂತ ಕೇಳಿದರೆ, ಈ ಒಂದು ನಿಗದಿತ ಪಾಠ ಅಥವಾ ಯೂನಿಟ್ ಮುಗಿದ ತಕ್ಷಣ ಆಯಾ ಘಟಕಕ್ಕೆ ಸಂಬಂಧಿಸಿದಂತೆ ಕಡ್ಡಾಯವಾಗಿ 30 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು 30 ಮಾರ್ಕ್ಸ್ ಕ್ವಶನ್ ಪೇಪರನ್ನು ಇಲಾಖೆ ನೀಡಿದ ಮಾದರಿ ಪ್ರಶ್ನೆ ಪತ್ರಿಕೆಯಂತೆ ಸಿದ್ಧಪಡಿಸಬೇಕಾಗಿರುತ್ತದೆ. ಈ 30 ಅಂಕಗಳ ಒಂದು ಕ್ವಶನ್ ಪೇಪರ್ನಲ್ಲಿ 10 ಅಂಕಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQ ಇರಬೇಕಾಗಿರುತ್ತೆ. ಇನ್ನು 20 ಅಂಕಗಳು ಡಿಸ್ಕ್ರಿಪ್ಟಿವ್ ಏನಪ್ಪ ಅಂದರೆ ಕ್ವಶನ್ಸ್ಗಳಿಗೆ ಸಂಬಂಧಿಸಿದಂತೆ ಆನ್ಸರ್ ಬರೀಲಿಕ್ಕೆ ನಾವು ಡಿಸ್ಕ್ರಿಪ್ಟಿವ್ ಕ್ವಶನ್ಸನ್ನು ತೆಗಿಬೇಕು. ಇನ್ನು ಮಾಡೆಲ್ ಕ್ವಶನ್ ಪೇಪರ್ ಪ್ರತಿ ವಿಷಯಕ್ಕೆ ಘಟಕವಾರು ಮಾಡೆಲ್ ಕ್ವಶನ್ ಪೇಪರನ್ನು ಇಲಾಖೆ ವತಿಯಿಂದ ಸಿದ್ಧಪಡಿಸಿ ನೀಡಲಾಗುತ್ತೆ. ಇನ್ನು ಕ್ವಶನ್ ಬ್ಯಾಂಕ್ಗಳನ್ನ ಕಡ್ಡಾಯವಾಗಿ ಇಲಾಖೆ ಸಿದ್ಧಪಡಿಸಿರುವ ಪ್ರಶ್ನೆ ಕೋಟಿಯಿಂದ ಸೆಲೆಕ್ಷನ್ ಮಾಡ್ಕೋಬೇಕು. ಮತ್ತು ವ್ಯಾಲ್ಯೂಯೇಷನ್ ಮತ್ತು ಸ್ಯಾಟ್ಸ್ ನಮ್ಮದು ಅಂದರೆ ನಾವು ಯೂನಿಟ್ ಟೆಸ್ಟ್ LBA ಯೂನಿಟ್ ಟೆಸ್ಟನ್ನು ಮಾಡಿದ ನಂತರ ಮುಗಿದ ತಕ್ಷಣ ಶೀಘ್ರವಾಗಿ ಏನು ಮಾಡಬೇಕು, ಅವುಗಳನ್ನು ಒಂದು ಆನ್ಸರ್ ಶೀಟ್ ಎಲ್ಲ ನಾವು ವ್ಯಾಲ್ಯೂಯೇಷನ್ ಮಾಡಿ ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ಕಡ್ಡಾಯವಾಗಿ ಸ್ಯಾಟ್ಸ್ STSನಲ್ಲಿ ಎಂಟ್ರಿ ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಪಡೆದ ಅಂಕಗಳ ಅನುಗುಣವಾಗಿ ಗ್ರೇಡ್ಗಳು ಸ್ವಯಂಚಾಲಿತವಾಗಿ ಸ್ಯಾಟ್ಸ್ನಲ್ಲಿ ಅವು ಪ್ರಕಟ ಆಗುತ್ತೆ. ಇನ್ನು ಘಟಕ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥ ಒಂದು ಟೈಮ್ ಟೇಬಲನ್ನು ಇಲಾಖೆ ವತಿಯಿಂದ ಸಿದ್ಧಪಡಿಸಿ ನೆಕ್ಸ್ಟ್ ಒಂದು ಮುಂದಿನ ದಿನಗಳಲ್ಲಿ ನೀಡಲಾಗುತ್ತೆ. PM-ಶ್ರೀ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ LBA ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು IIT ಧಾರವಾಡ ಇವರ ಒಂದು ಸಹಯೋಗದೊಂದಿಗೆ ಕೃತಕ ಬುದ್ಧಿಮತ್ತೆ AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇದನ್ನು ಬಳಸಿಕೊಂಡು ಮಾಡಲಾಗ್ತಾ ಇದೆ. ಇದಕ್ಕೆ ವಿವರವಾದ ಮಾರ್ಗಸೂಚಿಯನ್ನು ಮುಂದಿನ ದಿನಗಳಲ್ಲಿ ನೀಡಲಾಗ್ತಾ ಇದೆ. ಇನ್ನು ಯಾರು ಪ್ರಾಂಶುಪಾಲರ ಒಂದು ಕರ್ತವ್ಯಗಳು ಅಥವಾ ಜವಾಬ್ದಾರಿಗಳು ಏನಪ್ಪ ಅಂದರೆ ತಮ್ಮ ಕಾಲೇಜಿನಲ್ಲಿ ಎಲ್ಲ ವಿಷಯಗಳ ಉಪನ್ಯಾಸಕರು ಶೈಕ್ಷಣಿಕ ವರ್ಷದಲ್ಲಿ ಕಡ್ಡಾಯವಾಗಿ 10 ಯೂನಿಟ್ ಟೆಸ್ಟ್ ಅಥವಾ ಈ ಒಂದು LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಒಂದು ಪರೀಕ್ಷೆಗಳನ್ನು ಕೊಟ್ಟಿರ್ತಕ್ಕಂಥ ನಿಗದಿತ ಕಾಲಮಿತಿಯೊಳಗೆ ನಡೆಸ್ತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಕ್ವಶನ್ ಪೇಪರ್ ಇಲಾಖೆಯಿಂದ ನೀಡಲಾಗಿರ್ತಕ್ಕಂತಹ ನಿಗದಿತ ಮಾದರಿಯಲ್ಲಿ 30 ಅಂಕಗಳ ಒಂದು ಕ್ವಶನ್ ಪೇಪರಲ್ಲಿ 10 MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಆಮೇಲೆ 20 ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಕ್ವಶನ್ಸು, ಆಮೇಲೆ ಆಯ್ಕೆ ಮಾಡ್ತಕ್ಕಂಥ ಪ್ರಶ್ನೆಗಳು ಕ್ವಶನ್ ಬ್ಯಾಂಕ್ನಿಂದನೇ ಆಯ್ಕೆ ಮಾಡಿಕೊಂಡು ಸಿದ್ಧಪಡಿಸಬೇಕು ಮತ್ತು ಎಕ್ಸಾಮ್ಗೂ ಮುನ್ನ ಅವುಗಳನ್ನು ಪರಿಶೀಲಿಸಬೇಕಾಗಿರುತ್ತೆ. ಎಲ್ಲ 10 LBA ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಇಲಾಖಾಧಿಕಾರಿಗಳ ತಪಾಸಣೆಗಾಗಿ ಸುಸ್ಥಿತಿಯಲ್ಲಿ ಕಾಯ್ದಿರಿಸಬೇಕು. ಘಟಕ ಪರೀಕ್ಷೆಯಲ್ಲಿ ಪಡೆದಿರತಕ್ಕಂಥ ಅಂಕಗಳನ್ನು ಆಧರಿಸಿ ಅಗತ್ಯ ಇರುವ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ತರಗತಿಗಳನ್ನು ತೆಗೆದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಬೇಕು. ಪ್ರತಿಯೊಬ್ಬ ಉಪನ್ಯಾಸಕರು ಮೌಲ್ಯಮಾಪನದ ನಂತರ ಸ್ಯಾಟ್ಸ್ನಲ್ಲಿ ಸ್ಟೂಡೆಂಟ್ಸ್ ಮಾರ್ಕ್ಸ್ ಎಂಟ್ರಿ ಮಾಡಿರ್ತಕ್ಕಂಥದ್ದನ್ನು ಮೇಲ್ವಿಚಾರಣಾ ಕೆಲಸವನ್ನು ಮಾಡಬೇಕಾಗಿರುತ್ತದೆ.
ಪೋಷಕರಿಗೆ LB ಅಂಕಗಳ ಅಥವಾ ಗ್ರೇಡ್ಗಳ ಮಾಹಿತಿಯ ಸಂದೇಶ ಸ್ವಯಂಚಾಲಿತವಾಗಿ ರವಾನೆ ಆಗ್ತಕ್ಕಂಥದ್ರ ಬಗ್ಗೆ ಕನ್ಫರ್ಮ್ ಮಾಡಿಕೊಳ್ಳಬೇಕಾಗಿರುತ್ತದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.